RCB ಗೆಲ್ಲಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ವಿಶ್ ಮಾಡ್ತಾ ಇದ್ದಾರೆ. ಶತಾಯಗತಾಯವಾಗಿ 18 ವರ್ಷಗಳ ಕನಸನ್ನ ನನಸು ಮಾಡಬೇಕು ಅನ್ನುವಂತಹ ನಿಟ್ಟಲ್ಲಿ ವಿಶ್ಗಳೆಲ್ಲ ಮಾಡ್ತಾ ಇದ್ದಾರೆ. ಬಹಳ ವರ್ಷಗಳ ನಂತರ RCB ಫೈನಲ್ಗೆ ಬಂದಿದೆ ಅಂತ ಹೇಳಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. RCB ಗೆಲುವಿಗೆ ಶುಭವನ್ನ ಕೂಡ ಕೋರ್ತೇನೆ ಅಂತ ಹೇಳಿ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇಶದ ಅತಿ ಹೆಚ್ಚು ಜನ RCB ಪರ ಇದ್ದಾರೆ. ಈ ಬಾರಿ ಕಪ್ಪು ನಮ್ಮದೇ ಅಲ್ಲ, ನಮ್ಮದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ನಮ್ಮ ಆಸೆ ಈ ಬಾರಿ ಈಡೇರಿಸ್ತಾರೆ RCB ಟೀಮ್ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. RCB ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ವರ್ಷಗಳ ಕನಸು ಇದು. ಬಹಳ ವರ್ಷಗಳ ನಂತರ RCB ಫೈನಲ್ಗೆ ತಲುಪಿದೆ. ಈ ಬಾರಿ ಶತಾಯಗತಾಯವಾಗಿ ಕಪ್ಪು ಗೆಲ್ಲುವಂತಹ ವಿಶ್ವಾಸವನ್ನ ಕೂಡ ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ದೇಶದ ಅತಿ ಹೆಚ್ಚು ಜನ RCB ಪರ ಇದ್ದಾರೆ. RCB ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಶ್ಚಿತವಾಗಿ RCB ಗೆಲ್ಲುತ್ತೆ ಅಂತ ಕೂಡ BY ವಿಜಯೇಂದ್ರ ಅವರು ಹೇಳಿರುವಂಥದ್ದು. ಟೀಮ್ ಫೈನಲ್ಸ್ಗೆ ಬಂದಿದೆ. ಅಹಮದಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಫೈನಲ್ಸ್ ಪಂದ್ಯ IPL ಮ್ಯಾಚ್ RCB ವರ್ಸಸ್ ಪಂಜಾಬ್. ನಾನು ನಮ್ಮ RCB ಟೀಮ್ಗೆ ಶುಭಾಶಯಗಳನ್ನು ಕೋರ್ತೇನೆ. ಇಡೀ ದೇಶದ ಜನ ಇವತ್ತು ಅತಿ ಹೆಚ್ಚು ಬೆಂಬಲವನ್ನು ನಮ್ಮ RCB ಟೀಮ್ಗೆ ನೀಡ್ತಾ ಇದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು RCB ಫೈನಲ್ಸ್ಗೆ ಇವತ್ತೇನು ತಲುಪಿದೆ. ನಿಶ್ಚಿತವಾಗಿ ನಮ್ಮ ನಾಡಿನ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತದೆ, ಆಸೆಯನ್ನು ಈಡೇರಿಸ್ತಾರೆ. ದೇಶದ ಜನರ ಆಸೆಯನ್ನು ಕೂಡ ಈಡೇರಿಸ್ತಾರೆ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಆಲ್ ದ ಬೆಸ್ಟ್ RCB. ಶುಭ ಆಗಲಿ. ಜಯಬೇರಿಯನ್ನು ಬಾರಿಸಿ. ಬಹಳ ವರ್ಷಗಳ ನಂತರ ನಮ್ಮ RCB